ಮೂಡಾ ಕೇಸ್ ಬಳಿಕ ಬಿಜೆಪಿ ನಾಯಕರ ವಿರುದ್ಧವೂ ಕೂಡ ಎಫ್ಐಆರ್. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೇನೇ ಕಟೀಲ್ ವಿರುದ್ಧವೂ ಕೂಡ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಆದರ್ಶ್ ಅಯ್ಯರ್ ಸಲ್ಲಿಸಿದಂತ ದೂರಿನ ಸಂಬಂಧ ಈ ಒಂದು ಎಫ್ಐಆರ್ ದಾಖಲಾಗಿದೆ. ಚುನಾವಣಾ ಬಾಂಡ್ ಮೂಲಕ ಸುಲಿಗೆ ಅನ್ನುವಂತ ಆರೋಪದ ಅಡಿಯಲ್ಲಿ ಈ ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಮಾಡಿದ ಆರೋಪದ ಕೇಸ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅದರ ಜೊತೆಗೆ ವಿಜಯೇಂದ್ರ ಹಾಗೆಯೇ ಕಟೀಲ್ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಹಾಗಿದ್ರೆ ಯಾರು A1 A2 ಯಾರು ಏನು ಎತ್ತ ಈ ಕೇಸ್ನಲ್ಲಿ ಯಾರ್ಯಾರ ಮೇಲೆ ಕೇಸನ್ನು ದಾಖಲಿಸಲಾಗಿದೆ ಇದೆಲ್ಲವನ್ನ ಕೂಡ ನೋಡ್ತಾ ಹೋಗೋಣ. ಚುನಾವಣಾ ಬಾಂಡ್ಗಳ ಮೂಲಕ ಸುಲಿಗೆ ಮಾಡಿದ ಆರೋಪದ ಕೇಸ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯ ಆದೇಶವನ್ನು ನೀಡಿದ ಮೇರೆಗೆ ಎಫ್ಐಆರ್ ಅನ್ನ ಮಾಡಲಾಗಿದೆ. ಐಪಿಸಿ 384, 120B, 34ನ ಅಡಿಯಲ್ಲಿ ಈ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. A1 ನಿರ್ಮಲಾ ಸೀತಾರಾಮನ್, A2 ಇಡಿ ಅಧಿಕಾರಿಗಳು, A3 JP ನಡ್ಡಾ, A4 ನಳಿನ್ ಕುಮಾರ್ ಕಟೀಲು, A5 ಬಿವೈ ವಿಜಯೇಂದ್ರ, A6 ರಾಜ್ಯ ಬಿಜೆಪಿ ಪದಾಧಿಕಾರಿಗಳು ಇಷ್ಟರ ಮೇಲೂ ಕೂಡ ಇದೀಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ಐಪಿಸಿ 384, 120B, 34ನ ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. ಇತ್ತೀಚೆಗೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಕ್ರಮಕ್ಕೆ ಕೋರಿ ಜನಾಧಿಕಾರ ಸಂಘರ್ಷ ಪರಿಷತ್ ಸಹ ಅಧ್ಯಕ್ಷ ಆದರ್ಶ್ ಅಯ್ಯರ್ ಕೋರ್ಟ್ಗೆ ದೂರನ್ನ ನೀಡಿದ್ರು. ದೂರಿನ ವಿಚಾರಣೆಯನ್ನ ನಡೆಸಿದಂತ ಕೋರ್ಟ್ ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಬೇಕು ಅಂತ ನಿರ್ದೇಶನವನ್ನು ಕೂಡ ನೀಡಿತು. ಅದರಂತೆ ಕೋರ್ಟ್ ಎಫ್ಐಆರ್ ದಾಖಲಿಸುವಂತೆ ಬೆಂಗಳೂರಿನ ತಿಲಕ್ ನಗರ ಪೊಲೀಸರಿಗೆ ಯಾವಾಗ ಸೂಚಿಸಿತೋ ಆನಂತರ ತಿಲಕ್ ನಗರ ಪೊಲೀಸರು ಎಚ್ಚೆತ್ತುಕೊಂಡಿದ್ರು. ನಿರ್ಮಲಾ ಸೀತಾರಾಮನ್ ವಿರುದ್ಧ ಎಫ್ಐಆರ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಾನೂನು ಸಂಕಷ್ಟ ಈ ಮುಖಾಂತರವಾಗಿ ಎದುರಾಗಿದೆ. ಅಷ್ಟೇ ಅಲ್ಲದೆ ಅರ್ಜಿದಾರರ ಪರ ಹಿರಿಯ ವಕೀಲ ಬಾಲನ್ ಕೂಡ ವಾದವನ್ನು ಮಂಡಿಸಿದ್ರು. ಈಗ ಯಾರ್ಯಾರು A1, A2, A3 ಅನ್ನೋದನ್ನು ನಾವು ನೋಡ್ತಾ ಇದ್ವಿ. A1 ನಿರ್ಮಲಾ ಸೀತಾರಾಮನ್, A2 ಇಡಿ ಅಧಿಕಾರಿಗಳು, A3 JP ನಡ್ಡಾ, A4 ನಳಿನ್ ಕುಮಾರ್ ಕಟೀಲ್, A5 ಬಿವೈ ವಿಜಯೇಂದ್ರ, A6 ರಾಜ್ಯ ಬಿಜೆಪಿಯ ಪದಾಧಿಕಾರಿಗಳು. ಸೊ ಇದೀಗ ಕಾಂಗ್ರೆಸ್ಗೆ ಇದೊಂದು ಪ್ರಬಲವಾದಂಥ ಅಸ್ತ್ರ. ಸೊ ಯಾವ ಕೇಸ್ನಲ್ಲಿ ಎಫ್ಐಆರ್ ದಾಖಲಾಗಿರೋದು, ಯಾಕೆ ಎಫ್ಐಆರ್ ದಾಖಲಾಗಿರೋದು ಅಂತ ನೋಡೋದಾದ್ರೆ 2018ರಲ್ಲಿ ರಾಜಕೀಯ ಪಕ್ಷಗಳಿಗೆ ಹರಿದು ಬರ್ತಾ ಇರುವಂಥ ಕಪ್ಪು ಹಣವನ್ನು ತಡೆಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಚುನಾವಣಾ ಬಾಂಡ್ ಅನ್ನು ಜಾರಿಗೆ ತಂದಿತ್ತು. ದೇಣಿಗೆ ಪ್ರಕ್ರಿಯೆ ಪಾರದರ್ಶಕವಾಗಿ ಇರಲಿ ಎಂಬ ಕಾರಣಕ್ಕೆ ಇದನ್ನ ಜಾರಿ ಮಾಡಲಾಗಿತ್ತು. ಆದರೆ ಅದರಲ್ಲಿ ಪಾರದರ್ಶಕತೆ ಇತ್ತೋ ಇಲ್ವೋ ಈ ಎಲ್ಲ ಪ್ರಶ್ನೆಗಳು ಕೂಡ ಇತ್ತು. ಇದರ ನಡುವೆ ಕೋರ್ಟ್ನ ಮೆಟ್ಟಿಲು ಕೂಡ ಈ ಪ್ರಕರಣ ಏರಿತು. ಸೊ ಫೈನಲಿ ಕೋರ್ಟ್ ಸೂಚನೆಯನ್ನ ನೀಡಿತು. ಎಫ್ಐಆರ್ ಅನ್ನ ದಾಖಲಿಸಬೇಕು ಅಂತ ಸೂಚನೆಯನ್ನ ನೀಡಿದಂತ ಹಿನ್ನೆಲೆಯಲ್ಲಿ ಇದೀಗ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಅನೇಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಅಲ್ಲಿ ಏನೇನು ಉಲ್ಲೇಖಿಸಲಾಗಿದೆ? ಖಂಡಿತ ನೀತಿ. ಕೇಂದ್ರ ಹಣಕಾಸು ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ವಿರುದ್ಧ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಈಗ ದಾಖಲಾಗಿರುವಂತದ್ದು. ಎಲೆಕ್ಟ್ರಾಲ್ ಬಾಂಡ್ ನ ಮೂಲಕವಾಗಿ ಅಂದ್ರೆ ಕೋಟಿ ಹಣವನ್ನ ರಾಜಕೀಯ ಪಕ್ಷಗಳು ಲೂಟಿ ಹೊಡೆದಿದ್ದಾವೆ ಅನ್ನುವಂತ ಒಂದು ವಿಚಾರವನ್ನ ಇಟ್ಟುಕೊಂಡು ಅಂದ್ರೆ ಈ ಒಂದು ನಿರ್ಮಲಾ ಸೀತಾರಾಮನ್ ಜೊತೆಗೆ ಬಿಜೆಪಿಯವರ ಮೇಲೆ ಅಂದ್ರೆ ಎಫ್ಐಆರ್ ಅನ್ನು ದಾಖಲಿಸಬೇಕು ಅನ್ನುವಂತ ಒಂದು ಅರ್ಜಿಯನ್ನ ತಿಲಕ್ ನಗರ ಈ ಆದರ್ಶ ಅಯ್ಯರ್ ಅನ್ನುವಂತವರು ಕೋರ್ಟ್ಗೆ ಸಲ್ಲಿಸಿದ್ರು. ಆ ಒಂದು ಕೋರ್ಟ್ಗೆ ಸಲ್ಲಿಸಿದಂತ ಹಿನ್ನೆಲೆಯಲ್ಲಿ ಕೋರ್ಟ್ ಆದರ್ಶ ಅಯ್ಯರ್ ಅವರನ್ನ ವಿಚಾರಣೆ ಮಾಡಿದ ನಂತರದಲ್ಲಿ ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ದೂರು ಮತ್ತು ಅವರು ಒದಗಿಸಿರುವಂತಹ ದಾಖಲೆಗಳನ್ನ ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿತ್ತು. ಅದರಂತೆ ಇವತ್ತು ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿರುವಂತದ್ದು. A1 ಆರೋಪಿಯಾಗಿ ನಿರ್ಮಲಾ ಸೀತಾರಾಮನ್ ಅವರನ್ನ ಈಗಾಗಲೇ ಎಫ್ಐಆರ್ ನಲ್ಲಿ ಹಾಕಲಾಗಿದೆ. ಅಂದ್ರೆ ಪ್ರಮುಖವಾಗಿ A1 ಆರೋಪಿಯಾಗಿ ನಿರ್ಮಲಾ ಸೀತಾರಾಮನ್ ಹಾಗೆ A2 ಆಗಿ ಇಡಿ ಅಧಿಕಾರಿಗಳು. ಯಾಕಂದ್ರೆ ಇಡಿ ಅಧಿಕಾರಿಗಳನ್ನು ಕೂಡ ಈ ಒಂದು ಕೃತ್ಯ ಎಸಗುವಂತ ಸಂದರ್ಭದಲ್ಲಿ ಚುನಾವಣಾ ಬಾಂಡ್ಗಳ ಮೂಲಕವಾಗಿ ಹಣವನ್ನು ಪಡೆದುಕೊಳ್ಳುವಂತ ಇದರಲ್ಲಿ ಇಡಿ ಅಧಿಕಾರಿಗಳನ್ನು ಕೂಡ ಬಳಸಿಕೊಳ್ಳಲಾಗಿದೆ. ಇಡಿ ಅಧಿಕಾರಿಗಳಿಂದ ಬೆದರಿಸಿ ಕೆಲ ಕಂಪನಿಗಳಿಂದ ಚುನಾವಣಾ ಬಾಂಡ್ಗಳ ಮೂಲಕವಾಗಿ ಹಣವನ್ನು ಪಡೆದುಕೊಳ್ಳಲಾಗಿದೆ ಅನ್ನುವಂಥದ್ದು ಆರೋಪವನ್ನ ಮಾಡಿದ್ರು. ಹಾಗಾಗಿ ಇಡಿ ಅಧಿಕಾರಿಗಳ
ವಿರುದ್ಧವೂ ಕೂಡ ಇಲ್ಲಿ ಎಫ್ಐಆರ್ ಹಾಕಿರುವಂತದ್ದು. ಹಾಗಾಗಿ ಇಡಿ ಅಧಿಕಾರಿಗಳನ್ನ A2 ಮಾಡಿರುವಂತದ್ದು. ಜೊತೆಗೆ A3 ಆಗಿ ಕೇಂದ್ರ ಬಿಜೆಪಿ ಪದಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಪದಾಧಿಕಾರಿಗಳನ್ನ ಕೂಡ A3 ಆಗಿ ಎಫ್ಐಆರ್ ನಲ್ಲಿ ನಮೂದನ್ನ ಮಾಡಲಾಗಿದೆ. ನಳಿನ್ ಕುಮಾರ್ ಹಾಗೂ BY ವಿಜೇಂದ್ರ ವಿರುದ್ಧವೂ ಕೂಡ ಈ ಒಂದು ಎಫ್ಐಆರ್ ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಅವರನ್ನು ಕೂಡ A4 ಹಾಗೂ A5 ಅನ್ನ ಮಾಡಲಾಗಿದೆ. ಪ್ರಮುಖವಾಗಿ ಏನು ಈ ಚುನಾವಣಾ ಬಾಂಡ್ ನ ಮೂಲಕವಾಗಿ ಕೋಟಿ ಹಣವನ್ನ ಬೇರೆ ಬೇರೆ ಕಂಪನಿಗಳ ಮೂಲಕ ಹಣವನ್ನ ರಾಜಕೀಯ ಪಕ್ಷಗಳು ಪಡೆದುಕೊಂಡಿದ್ದಾವೆ. ಅದರಲ್ಲೂ ಬಿಜೆಪಿ ಹೆಚ್ಚಿನ ಪ್ರಮಾಣದ ಹಣವನ್ನ ಪಡೆದುಕೊಂಡಿದೆ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿತ್ತು. ಈ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಕೂಡ ಚುನಾವಣಾ ಬಾಂಡ್ ಅನ್ನ ರದ್ದನಪಡಿಸಿತ್ತು. ಅದು ಅಸಂವಿಧಾನಿಕ ಅನ್ನುವಂತ ಒಂದು ತೀರ್ಪನ್ನ ಕೊಟ್ಟಿತ್ತು. ಅದಾದ ನಂತರದಲ್ಲಿ ಈ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಬಿಜೆಪಿಯ ವಿರುದ್ಧವಾಗಿ ವಿಪಕ್ಷಗಳು ಕೂಡ ಬಳಸಿಕೊಂಡಿದ್ದವು. ಆದ್ರೆ ಅದೇ ವಿಚಾರವನ್ನ ಇಟ್ಕೊಂಡು ಜನಸಾಮಾನ್ಯರಿಗೆ ಮೋಸ ಆಗಿದೆ, ಜನಸಾಮಾನ್ಯರ ಹಣವನ್ನ ಲೂಟಿಯನ್ನ ರಾಜಕೀಯ ಪಕ್ಷಗಳು ಹೊಡೆದಿದ್ದಾವೆ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ಆದರ್ಶ ಅಯ್ಯರ್ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದ ಮೊರೆ ಹೋಗಿದ್ರು. ಜನಪ್ರತಿನಿಧಿಗಳ ನ್ಯಾಯಾಲಯ ಆದರ್ಶ ಅಯ್ಯರ್ ಅವರನ್ನ ವಿಚಾರಣೆ ಮಾಡಿ ಅವರು ಒದಗಿಸಿದಂತ ಸಾಕ್ಷ್ಯಗಳ ಆಧಾರ ಮೇಲೆ ಇಟ್ಟುಕೊಂಡು ತಿಲಕ್ ನಗರ ಪೊಲೀಸ್ ಠಾಣೆಗೆ ದೂರನ್ನ ಸಲ್ಲಿಸೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಆದರ್ಶ ಅಯ್ಯರ್ ಅವರು ಕೊಟ್ಟಿರುವಂತಹ ದೂರು ಹಾಗೂ ಅವರು ಒದಗಿಸಿರುವಂತಹ ದಾಖಲೆಗಳ ಆಧಾರದ ಮೇಲೆ ಈಗ ಎಫ್ಐಆರ್ ಅನ್ನು ಕೂಡ ದಾಖಲಿಸಿಕೊಂಡಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮ ಡೀಟೇಲ್ಸ್ಗಾಗಿ.